ಹಾಗಾದ್ರೆ ಈ ಸಂಬಂಧ ಪಕ್ಕಾ ಮಾಡ್ಕೊಳ್ಳಿ. ಈ ಸಂಬಂಧ ನಮ್ಗಿಷ್ಟ ಅಂತ ಈಗಲೇ ಅಮರ್ ಮನೆಯವ್ರಿಗೆ ಹೇಳ್ಬಿಡ್ತೀನಿ. ಹೇಳ್ಬಿಡಿ. ರಾಧಿಕಾನು ಅಳಿಯಂದ್ರು ಇಲ್ವಾ ಅದಕ್ಕೆ? ಇಲ್ಲ, ಹೊರಗಡೆ ಹೋಗಿದ್ದಾರೆ. ಓ ಸರಿ, ನನಗೂ ಸ್ವಲ್ಪ ಕೆಲಸ ಇದೆ. ಈ ಸ್ವೀಟ್ಸ್ ತಗೊಳ್ಳಿಮ್ಮ. ಹೋಗ್ಬರ್ತೀವಿ. ಪ್ರಿಯಾ ಗಂಡ್ ನೋಡಿದ ವಿಷಯ ಮೊದ್ಲೇ ಹೇಳಲಿಲ್ಲ ಅಂತ ಅದಕ್ಕೆ ಅವರು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಲ್ವೇನ್ರಿ? ಕೊನೆ ಪಕ್ಷ ಕೂತ್ಕೊಳ್ಳಿ ಅಂತಾನೂ ಹೇಳಿಲ್ಲ. ಸುಜಾತ, ಪ್ರೀತಿ ಇರೋ ಕಡೆನೆ ಕೋಪ ಇರುತ್ತೆ, ಆತ್ಮೀಯತೆ ಇರೋ ಕಡೆನೆ ಕ್ಷಮಾಗುಣನೂ ಇರುತ್ತೆ. ಅವ್ರದ್ದು ತುಂಬಾ ದೊಡ್ಡ ಮನ್ಸು, ಅರ್ಥ ಮಾಡ್ಕೋತಾರೆ ಬಿಡು. ಹಾ, ಅಮರ್ ಅವ್ರ ಅಪ್ಪಂಗ್ ಫೋನ್ ಮಾಡಿ ನಮ್ಗೆ ಈ ಸಂಬಂಧ ಇಷ್ಟ ಅಂತ ಹೇಳ್ಬಿಡ್ತೀನಿ. ಹೇಳಿ ಕೃಷ್ಣಮೂರ್ತಿ ಅವರೇ. ಹಲೋ, ನಮ್ಗೆ ನಿಮ್ ಸಂಬಂಧ ಇಷ್ಟ ಆಗಿದೆ. ತುಂಬಾ ಒಳ್ಳೆ ಸುದ್ದಿ ಹೇಳಿದ್ರಿ. ಒಳ್ಳೇದು. ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡೋಣ. ಹಾಗೆ ಆಗಲಿ. ಇಡ್ತೀನಿ. ನಮಸ್ಕಾರ. ನಮಸ್ತೆ. ಏನ್ರಿ ಗುಡ್ ನ್ಯೂಸ್? ಪ್ರಿಯಾ ಅವರಪ್ಪ ಕೃಷ್ಣಮೂರ್ತಿ ಅವರು ಅಮರ್ ಜೊತೆ ಮದುವೆಗೆ ಒಪ್ಪಿಗೆ ಇದೆ ಅಂತಿದ್ದಾರೆ. ತುಂಬಾ ಸಂತೋಷ ಆಗ್ತಿದೆ ರೀ. ಅಮರ್ ಇನ್ಮೇಲಾದ್ರೂ ಸಂಸಾರಸ್ಥ ಆಗ್ತಾನೆ. ಸುಜಾತ, ಈ ಮುಹೂರ್ತ ಆದಷ್ಟು ಬೇಗ ಕುದುರಿ. ಪ್ರಿಯ ಮದುವೆನೂ ನಾನು ಕಣ್ಣಾರೆ ನೋಡ್ಬಿಟ್ರೆ ನಂಗೆ ತೃಪ್ತಿ ಆಗತ್ತೆ. ನಡಿ. ಫೋನ್ ಲಿಫ್ಟ್ ಮಾಡು ಅಮರ್. ಪಿಕಪ್. ನಾನ್ ಫೋನ್ ಪಿಕ್ ಮಾಡ್ದಿದ್ರೆ ನೀನ್ ನನ್ನ ಹತ್ರ ಬರ್ತೀಯ ರಾಧಿಕಾ? ಲಾಭ ಇಲ್ಲ. ನಾನ್ ಡೈರೆಕ್ಟ್ ಆಗಿ ಅಮರ್ನ ಮೀಟ್ ಆಗಿ ಮಾತಾಡ್ಲೇಬೇಕು. ವೆಲ್ಕಮ್ ರಾಧಿಕಾ ಅವರೇ.
ಯಾಕೆ ನನ್ನ ತಂಗಿನ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ಅಮರ್, ನಿನ್ನೆ ಕೇಳ್ತಿರೋದು. ನನ್ನ ತಂಗಿನ ಮದ್ವೆ ಮಾಡ್ಕೋಬೇಕು ಅನ್ನೋ ನಿರ್ಧಾರ ಯಾಕೆ ತಗೊಂಡೆ? ಎಲ್ಲರೂ ಮದುವೆ ಯಾಕೆ ಮಾಡ್ಕೋತಾರೆ? ಸಂಬಂಧ ಬೇಸಿಯೋದಕ್ ಮಾಡ್ಕೋತಾರೆ, ಜೋಡಿಗೋಸ್ಕರ ಮಾಡ್ಕೋತಾರೆ. ಆದ್ರೆ ನಾನು ನಿನ್ ಮೇಲೆ ಪ್ರತೀಕಾರ ತೀರ್ಸ್ಕೊಳ್ಳೋಕಂತಾನೆ ಈ ಮದುವೆ ಆಗ್ತಾ ಇದ್ದೀನಿ. ನಿನ್ ಮೇಲೆ ಹಾಗೆ ಸಾಧಿಸೋಕ್ಕೋಸ್ಕರನೇ ನಿನ್ ತಂಗಿ ಪ್ರಿಯಾನ ಮದುವೆ ಆಗ್ತಾ ಇದ್ದೀನಿ. ಅದೇ ಬೇಡ ಅಂತಿದ್ದೀನಿ. ನೀನ್ ಯಾರು ನಂಗೆ ಹೇಳೋದಕ್ಕೆ? ನನ್ಗೆ ಹೇಳೋ ಹಕ್ಕು ನೀನ್ ಯಾವತ್ತೋ ಕಳ್ಕೊಂಡಿದ್ಯಾ. ನನ್ ಜೀವನಕ್ಕೆ ವಾಪಸ್ ಬಾ ಅಂತ ನಿನ್ನ ಗೋಗರ್ದೆ, ಬೇಡ್ಕೊಂಡೆ. ಬರಲ್ಲ ಅಂದೆ. ನಿನ್ ಗಂಡನ್ ಜೊತೆನೆ ನಿನ್ ಜೀವನ ಅಂತ ಫಿಕ್ಸ್ ಆಗ್ಬಿಟ್ಟೆ. ನನ್ನ ಪ್ರೀತಿ ಮಾಡಿ ದೂರ ಆಗಿ ನಿನ್ ಪಾಡಿಗೆ ನಿನ್ ನಿರ್ಧಾರ ತಗೋತಿದ್ರೆ ನೋಡ್ಕೊಂಡ್ ಸುಮ್ನಿರಕ್ಕೆ ನಾನೇನು ಹುಚ್ಚಾನಾ? ನನ್ನ ಬೇಡ ಅಂದಿರೋ ನಿನ್ನ ನೆಮ್ಮದಿಯಾಗಿರೋದಕ್ಕೆ ನಾನು ಹೇಗ್ ಬಿಡ್ಲಿ? ಅದಕ್ಕೆ ನಿನ್ ತಂಗಿ ಕೊರಳಕ್ ಕಟ್ಟೋ ತಾಳಿ ನಿನ್ ಪಾಲಿಗೆ ನೇಣ್ ಹಗ್ಗ ಆಗಿ ಪ್ರತಿದಿನ ನೀನ್ ಪಡೋ ಕಷ್ಟ ನೋಡಿ ನಾನ್ ಸಂತೋಷ ಪಡ್ತಾನೇ ಇರ್ತೀನಿ. ಪ್ಲೀಸ್ ಅಮರ್, ನಿನ್ ಕೋಪ ನನ್ ಮೇಲಲ್ವಾ? ನೀನೇನಾದ್ರೂ ತೊಂದ್ರೆ ಕೊಡೋದಿದ್ರೆ ನನಗ್ ಕೊಡು. ನನ್ ತಂಗಿ ಕಷ್ಟ ಕೊಡ್ಬೇಡ. ನಿಂಗ್ ಡೈರೆಕ್ಟ್ ಆಗಿ ನಾನ್ ಹೇಗ್ ಕಷ್ಟ ಕೊಡ್ಲಿ? ಅದಕ್ಕೆ ದಾಳ ತರ ನಿನ್ ತಂಗಿನ ಬಳಸ್ಕೊತಾ ಇದ್ದೀನಿ. ಅಲ್ಲಿ ಕತ್ ಹಿಸ್ಕಿದ್ರೇನೆ ಅಲ್ವಾ ನಿನಗೆ ನರಕ ಕಾಣಿಸೋದು. ಪ್ಲೀಸ್ ಅಮರ್, ಹಾಗೆಲ್ಲ ಮಾಡಬೇಡ. ನಂಗೋಸ್ಕರ ಪ್ರಪಂಚನೇ ಗೊತ್ತಿಲ್ಲದೆ ಇರೋ ನನ್ನ ತಂಗಿಗೆ ನೋವು ಕೊಡ್ಬೇಡ. ಅದು ಸರಿ ಅಲ್ಲ. ನನ್ನ ತಂಗಿನ ಮದುವೆ ಮಾಡ್ಕೋಬೇಕು ಅನ್ನೋ ಯೋಚನೆನ ಇಲ್ಲಿಗೆ ಬಿಟ್ಬಿಡು. ಆಗಲ್ಲ. ಭೂಮಿ ಆಕಾಶ ಒಂದಾದ್ರೂ ಕೂಡ ಈ ಮದುವೆ ನಡೆದೇ ನಡೆಯುತ್ತೆ. ನಿನ್ ಕೈ ಮುಗಿತೀನಿ ಅಮರ್, ಪ್ಲೀಸ್ ನನ್ನ ತಂಗಿನ ಬಿಟ್ಬಿಡು. ನಿನ್ ಕಣ್ಣೀರು ಕರ್ಗ್ ಹೋಗೋ ದಿನಗಳು ಮುಗ್ದು ಹೋಯ್ತು ರಾಧಿಕಾ ಅವ್ರೆ. ನಾನು ಒಂದ್ ನಿರ್ಧಾರ ಮಾಡಿದ್ದೀನಿ. ನೀನ್ ಎಷ್ಟೇ ಕಣ್ಣೀರ್ ಹಾಕಿದ್ರು ಗೋಳಾಡಿದ್ರು ಅದನ್ ಮಾತ್ರ ಬದಲಾಯಿಸಲ್ಲ. ಓಕೆ? ಅದೇ ನಿನ್ ನಿರ್ಧಾರ ಆದ್ರೆ ನನ್ನ ನಿರ್ಧಾರನು ಕೇಳಿಸ್ಕೊ. ಆ ಮದ್ವೆನ ನಾನು ನಡೆಯೋದಕ್ ಬಿಡಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಹೇಗ್ ನಿಲ್ಲಿಸ್ತೀಯಾ? ನಾನ್ ಎಷ್ಟೋ ಸ್ಕೆಚ್ ಹಾಕಿ ನಿನ್ ಹೆಸರಲ್ಲಿ ಪೂಜೆ ಮಾಡಿಸಿ ನಿಮ್ಮಪ್ಪನ್ನ ಬುಟ್ಟಿಗೆ ಹಾಕೊಂಡಿದ್ದೀನಿ. ತರಕಾರಿ ತಂದು ನಿಮ್ಮಮ್ಮನ ಮುಂದೆ ಒಳ್ಳೆ ಒಂಥರ ನಾಟಕ ಮಾಡಿದ್ದೀನಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿನ್ ತಂಗಿ ನಾನ್ ತುಂಬಾ ಒಳ್ಳೆಯವನು ಅನ್ನೋ ಭ್ರಮೇಲ್ ಬದುಕ್ತಿದ್ದಾಳೆ. ಹಾಗಂತ ನಿನ್ ಪ್ರೀತಿ ಬಗ್ಗೆ ನೀನ್ ಯಾರಿಗೂ ಹೇಳಕ್ಕಾಗಲ್ಲ. ನಾನ್ ಒಳ್ಳೆಯವನು ಅಲ್ಲ ಅಂತ ನಿಮ್ ಮನೆಯವ್ರ ಮನ್ಸನ್ನ ನೀನ್ ಬದಲಾಯಿಸಕ್ಕಾಗಲ್ಲ. ಇನ್ ಹೇಗೆ 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 ಈ ಮದ್ವೆ ನಿಲ್ಲಿಸ್ತೀಯಾ? ಹೇಗ್ ತಡಿತೀನೋ ನೀನೇ ನೋಡ್ತೀಯ. ನನ್ ತಂಗಿ ಜೀವನ ಮಾತ್ರ ನಿನಗ್ ಬಲಿ ಆಗೋದಕ್ ನಾನ್ ಬಿಡಲ್ಲ. ಸವಾಲ್ ಹಾಕಿ ಸೋತೋಗ್ಬೇಡ ರಾಧಿಕಾ. ನಿನ್ ತಂಗಿ ನನ್ ಹೆಂಡತಿ ಆಗೋದೇ ಸತ್ಯ. ಆಮೇಲೆ ನಿನ್ ತಂಗಿಗೂ ನಿನ್ಗೂ ಟಾರ್ಚರ್ ಕೊಡೋದು ಇನ್ನೂ 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 ದೊಡ್ಡ ಸತ್ಯ.
ನಿನ್ ಮೇಲೆ ಪ್ರತೀಕಾರ ತೀರ್ಸ್ಕೊಳ್ಳೋಕಂತಾನೆ ಈ ಮದುವೆ ಆಗ್ತಾ ಇದ್ದೀನಿ. ನಿಂಗ್ ಡೈರೆಕ್ಟ್ ಆಗಿ ನಾನ್ ಹೇಗ್ ಕಷ್ಟ ಕೊಡ್ಲಿ? ಅದಕ್ಕೆ ದಾಳ ತರ ನಿನ್ ತಂಗಿನ ಬಳಸ್ಕೊತಾ ಇದ್ದೀನಿ. ಈ ಮದ್ವೆ ಏನಾದ್ರೂ ನಡೆದ್ರೆ ಅನ್ಯಾಯವಾಗಿ ಪ್ರಿಯ ಜೀವನ ಬಲಿ ಆಗತ್ತೆ. ಹೇಗಾದ್ರೂ ನನ್ನ ತಂಗಿ ಕೊರಳಿಗೆ ಅಮರ್ ತಾಳಿ ಕಟ್ಟೋದನ್ನ ತಡಿಬೇಕು. ಏನ್ ಮಾಡುದು? ರಾಧಿಕಾ ಏನು ಈ ಟೈಮಲ್ಲಿ ಫೋನ್ ಮಾಡಿದಾಳಲ್ಲ? ಹೇಳು ರಾಧಿಕಾ. ಸಾಯಿ, ನೀನು ಅಮರ್ ಪಕ್ಕದಲ್ಲಿ ಇಲ್ವಲ್ಲ? ಇಲ್ಲ ರಾಧಿಕಾ, ಅಷ್ಟಕ್ಕೂ ಏನಾಯ್ತು ಈ ಟೈಮಲ್ಲಿ ಕಾಲ್ ಮಾಡಿದ್ಯಲ್ಲ? ನಂಗೆ ಟಾರ್ಚರ್ ಕೊಡೋದಕ್ಕೆ ನನ್ನ ತಂಗಿ ಜೀವನ ಹಾಳು ಮಾಡ್ಬೇಕು ಅಂತ ಅಮರ್ ಪ್ಲಾನ್ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನನ್ನ ಹೇಗ್ ತಡಿಬೇಕು ಅಂತ ಗೊತ್ತಾಗ್ದೆ ನಿಂಗ್ ಫೋನ್ ಮಾಡ್ದೆ ಸಾಯಿ. ಒಂದು ಕಾಲದಲ್ಲಿ ಒಳ್ಳೆತನಕ್ಕೆ ಇನ್ನೊಂದು ಹೆಸರೇ ಅಮರ್. ಈ ನಡುವೆ ಅವನ್ ಯಾಕೆ ಸ್ಯಾಡಿಸ್ ತರ ಆಡ್ತಿದಾನೋ ನಂಗೆ ಅರ್ಥನೇ ಆಗ್ತಿಲ್ಲ ರಾಧಿಕಾ. ಆಗಿದ್ದನ್ನ ನೆನೆಸ್ಕೊಂಡ್ ಬಾಧೆ ಪಡೋ ಬದಲು ಆಗ್ಬೇಕಿರೋದ್ರ ಬಗ್ಗೆ ಯೋಚನೆ ಮಾಡೋದು ತುಂಬಾ ಒಳ್ಳೇದು ಸಾಯಿ. ಮದ್ವೆ ನಿಲ್ಸೋದಕ್ಕೆ ನನಗ್ ನೀನೇ ಸಹಾಯ ಮಾಡ್ಬೇಕು. ಖಂಡಿತ ರಾಧಿಕಾ, ನೀನ್ ಏನ್ ಮಾಡು ಅಂತೀಯೋ ಅದನ್ನ ನಾನು ಮಾಡ್ತೀನಿ. ಆದ್ರೆ ಈ ಮದ್ವೆನ್ ಹೇಗ್ ತಡೆಯೋದು? ನೀನ್ ಪ್ರೀತಿಸಿದ್ದು ಅಮರ್ನೇ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಅದಲ್ದೆ ನಿಮ್ ಪೇರೆಂಟ್ಸ್ ಮನ್ಸ್ಫೂರ್ತಿಯಾಗಿ ಮದ್ವೆಗೆ ಒಪ್ಪಿದಾರಲ್ಲ ರಾಧಿಕಾ. ಪ್ರಿಯಾನು ಇಷ್ಟ ಅಂತಾನೆ ಹೇಳ್ತಿದ್ದಾಳೆ. ನಿನ್ಮೇಲೆ ಯಾರಿಗೂ ಅನುಮಾನ ಬರ್ದಿರೋ ಥರ ಇದನ್ ತಡಿಯೋಕ್ ಹೇಗ್ ಸಾಧ್ಯ? ನಿಂಗ್ ಬಂದಿರೋ ಸಂದೇಹ ಎಲ್ಲ ನನಗೂ ಆಗ್ಲೇ ಬಂದಿದೆ ಸಾಯಿ. ನಾಡಿ ನೋಡಿ ರೋಗ ಕಂಡಿಡಿಯೋ ನಾವು ಇಂಥ ಕಾಯಿಲೆಗಳಿಗೂ ಔಷಧಿ ಕಂಡಿಡಿಬೇಕು. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡಿ ಹೇಳ್ತೀನಿ. ನೀನಂತೂ ರೆಡಿ ಆಗಿರು. ನನ್ ಫುಲ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ ರಾಧಿಕಾ ನಿನ್ಗೆ. ನೀನ್ ಮಾತ್ರ ಜೋಪಾನವಾಗಿ ಪ್ಲಾನ್ ಮಾಡು. ಸರಿ, ಗುಡ್ ನೈಟ್. ಸರಿ ರಾಧಿಕಾ, ಗುಡ್ ನೈಟ್. ಯಾಕೆ ರಾಧಿಕಾ ಹೀಗೆ ಮಾಡಿದೆ? ನಿನ್ನಿಂದ ನಾನು ಯಾವತ್ತೂ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮದ್ವೆ ನಿಲ್ಲಿಸ್ಬೇಕು ಅಂತ ನಾನು ಸಾಯಿ ಜೊತೆ ಮಾತಾಡಿದ್ದು ಕೈಲಾಶ್ ಅವ್ರಿಗೆ ಕೇಳಿಸ್ಬಿಡ್ತು ಅನ್ಸತ್ತೆ. ಇವಾಗ ಅವ್ರಿಗೆ ಏನ್ ಹೇಳಿ, ಹೇಗ್ ಮ್ಯಾನೇಜ್ ಮಾಡ್ಲಿ? ನೀನು ನಿನ್ ತಂಗಿ ಒಂದೇ ಪ್ರಾಣದ ಥರ ಒಟ್ಟಿಗೆ ಬೆಳೆದು ಬಂದಿದ್ದೀರ. ನಿನ್ನಿಂದ ದೂರ ಇರೋಕ್ಕಾಗ್ದೆ ನಮ್ಮ ಮದ್ವೆ ಆದ್ಮೇಲೂ ಕೂಡ ನನ್ನ ಕನ್ವಿನ್ಸ್ ಮಾಡಿ ಪ್ರಿಯಾ ಇಲ್ಲೇ ಉಳ್ಕೊಂಡ್ಲು. ಅಂಥ ಅನ್ಯೂನ್ಯವಾದ ಸಂಬಂಧ ಇರೋ ನಿನ್ ತಂಗಿಗೆ ಮದುವೆ ಅಂದಾಗ ನಿನ್ನಿಂದ ನಾನು ಖಂಡಿತ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ರಾಧಿಕಾ. ಪ್ರಿಯಾ ಮದುವೆ ಅಂದ್ರೆ ನೀನ್ ಎಷ್ಟೋ ಸಂತೋಷವಾಗಿರ್ತೀಯ ಅನ್ಕೊಂಡಿದ್ದೆ, ತುಂಬಾ ಗಡಿಬಿಡಿಲಿರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನಿಂಗೆ ಈ ಮದ್ವೆನೇ ಇಷ್ಟ ಇಲ್ಲ ಅನ್ನೋ ಥರ ಏನೋ ಕಳ್ಕೊಂಡಿರೋ ಥರ ಕಾಣ್ತಿದ್ಯಾ. ಏನಾದ್ರೂ ಪ್ರಾಬ್ಲಮ್ಮಾ? ಹಾಗೇನಿಲ್ಲ ರೀ. ಒಂದೊಂದ್ಸಲ ಮಿತಿ ಮೀರಿದ ಸಂತೋಷನೂ ನಿಶಬ್ದವಾಗಿರೋ ಥರ ಮಾಡತ್ತೆ.
ನಮ್ಮಪ್ಪ ಪ್ರಿಯಾ ಮದ್ವೆನೂ ನೋಡ್ತಾರೆ ಅನ್ನೋ ಸಂತೋಷನೇ ನಂಗೆ ಗಂಟ್ಲು ಕಟ್ಟೋ ಹಾಗೆ ಮಾಡಿ ಹೇಗೆ ಸೈಲೆಂಟ್ ಆಗಿರೋದಕ್ಕೆ ಕಾರಣ ಆಗಿದೆ. ಪ್ರಿಯಾ ಮದುವೆ ನಡೆಯುತ್ತೆ ಅನ್ನೋ ಸಂತೋಷದಲ್ಲಿರ್ಬೇಕು, ಮಾವನವ್ರ ಆರೋಗ್ಯ ಈ ಥರ ಇದೆ ಅಂತ ಬಾಧೆ ಪಡ್ಬೇಕು. ಅರ್ಥ ಆಗ್ದಿರೋ ಪರಿಸ್ಥಿತಿ ನಮ್ದು. ಆಗ್ಲೇ ಮಾವ ಫೋನ್ ಮಾಡಿದ್ರು, ನಾಳೆ ಲಗ್ನ ಪತ್ರಿಕೆ ಬರೆಸ್ತಿದಾರಂತೆ. ನಿಂಗೆ ಗೊತ್ತೇ ಇರುತ್ತೆ ಬಿಡು, ಅಮ್ಮನೂ ಕರ್ಕೊಂಡು ನಾಳೆ ಬೆಳಿಗ್ಗೆನೆ ಹೊರಟು ಬಿಡೋಣ. ಈ ಟೈಮಲ್ಲಿ ಮಾವನವ್ರಿಗೆ ಒಂಚೂರು ಪ್ರೆಷರ್ ಆಗ್ಬಾರ್ದು. ಅದಕ್ಕೆ ಮದ್ವೆ ಅಲ್ಲ, ನಾನೇ ಮುಂದೆ ನಿಂತು ಗ್ರ್ಯಾಂಡ್ ಆಗಿ ನಡೆಸ್ತೀನಿ. ನಾನು ತಡಿಬೇಕು ಅನ್ಕೋತಿದ್ದೀನಿ, ನೀವು ಮುಂದೆ ನಿಂತು ಮಾಡಿಸ್ತೀನಿ ಅಂತಿದ್ದೀರಾ. ದೇವ್ರೇ, ಯಾಕೆ ಅಗ್ನಿ ಪರೀಕ್ಷೆ? ಸರ್, ಲಗ್ನ ಪತ್ರಿಕೆ ಬರೆದು ಮುಗಿಸಿದೀನಿ, ಓದು ಅಂತೀರಾ? ಸ್ವಲ್ಪ ಹೊತ್ತು ಕಾಯೋಣ ಪುರೋಹಿತ್ರೆ. ಆಯ್ತು. ಯಾಕೆ ಭಾವನವ್ರೆ? ನಮ್ ಬೀಗ್ತಿ ಶಕುಂತಲಾ ದೇವಿಯವ್ರು ಬರ್ತಿದ್ದಾರೆ. ಅವ್ರು ಬಂದ ಮೇಲೆ ಲಗ್ನ ಪತ್ರಿಕೆ ಓದಿಸಿ ತಾಂಬೂಲ ಬದಲಾಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ನಮಗ್ ತೃಪ್ತಿನೂ ಆಗುತ್ತೆ. ಹಾಗಲ್ಲ ಅಣ್ಣ, ಸಂಬಂಧ ಕುದುರಿಸ್ತಿರೋದ್ ನಾವು, ತಾಂಬೂಲ ಬದಲಾಯಿಸ್ಕೋಬೇಕಾಗಿರೋದ್ ನಾವು. ಆ ಕಾರ್ಯಕ್ರಮ ಬೇಗ ಮುಗಿಸ್ಕೊಂಡ್ಬಿಟ್ರೆ ಅವರು ಆಮೇಲೆ ಬಂದು ಇಬ್ರಿಗೂ ಆಶೀರ್ವಾದ ಮಾಡ್ಬೋದಲ್ಲ. ಇಲ್ಲಮ್ಮ, ಶಕುಂತಲಾ ದೇವಿಯವರು ನಮ್ ಬೀಗ್ತಿ ಮಾತ್ರನೇ ಅಲ್ಲಮ್ಮ, ನಮ್ ಒಳ್ಳೇದ್ ಬಯಸಿ ನಮ್ ಕಷ್ಟ ನಷ್ಟದಲ್ಲಿ ಜೊತೆ ನಿಲ್ಲೋ ನನ್ ತಂಗಿ ಕೂಡ. ಅವ್ರಿಲ್ದೆ ಕಾರ್ಯಕ್ರಮ ಮುಗಿಸೋದಕ್ಕೆ ನನ್ಗ್ ಸ್ವಲ್ಪ ಕಷ್ಟ ಆಗತ್ತೆ, ತಪ್ಪು ತಿಳ್ಕೋಬೇಡಿ. ಹೌದು ಚಿಕ್ಕಮ್ಮ, ತಾಯಿ ತರ ಪ್ರೀತಿ ತೋರಿಸೋ ಆಂಟಿ ಮುಂದೆ ತಾಂಬೂಲ ಬದಲಾಯಿಸ್ಕೊಂಡ್ರೆ ಇವತ್ತಿನ ಮುಹೂರ್ತಕ್ಕೆ ಇನ್ನೂ ಬಲ ಬರುತ್ತೆ. ಇನ್ ಸ್ವಲ್ಪ ಹೊತ್ತು ಕಾಯೋಣ. ನಮ್ಮಮ್ಮನ ಮೇಲೆ ನೀವೆಲ್ಲ ಇಷ್ಟೊಂದು ಆತ್ಮೀಯತೆ ತೋರ್ಸೋದ್ ನೋಡಿ ನನ್ಗೆ ಸಂತೋಷದ ಜೊತೆ ಅವ್ರ ಮಗ ಆಗಿರೋದಕ್ಕೆ ಹೆಮ್ಮೆನೂ ಆಗ್ತಿದೆ. ಅತ್ತೆ ಅವರಂತ ಒಳ್ಳೆ ಮನ್ಸಿರೋರು ಶತ್ರುಗಳ ಕೈಲೂ ಕೂಡ ಶಭಾಷ್ ಅನ್ನಿಸ್ಕೋತಾರೆ. ಅಂಥ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ಆದ್ರೆ ಸ್ವಲ್ಪ ಜನ ಅದ್ಯಾಕೋ ಇಷ್ಟಪಡೋರಿಂದಾನು ಅವ್ರ ಹೊಚ್ಚೊಚ್ಚು ವರ್ತನೆಯಿಂದ ಬಯಸ್ಕೋತಾರೆ. ಇವಾಗ ಹಾಗ್ಯಾಕೆ ಹೇಳ್ತಿದ್ಯಾ ರಾಧಿಕಾ? ಹೇಗೆ ಅಮ್ಮ, ಮನುಷ್ಯರು ಹೇಗಿರ್ತಾರೆ ಅಂತ ಹೇಳ್ದೆ. ಇಲ್ ನೋಡಿ, ಶಕುಂತಲಾ ದೇವಿಯವರೇ ಫೋನ್ ಮಾಡ್ತಿದ್ದಾರೆ. ಹಲೋ ಅಣ್ಣವ್ರೆ, ನನ್ ಮೀಟಿಂಗ್ ಇನ್ನೂ ತಡ ಆಗೋ ತರ ಇದೆ. ನಾನ್ ಬರ್ದೇ ಇರೋದನ್ನ ತಪ್ಪಾಗಿ ಭಾವಿಸ್ದೆ ನೀವು ಕಾರ್ಯಕ್ರಮ ಮುಗಿಸ್ಬಿಡಿ. ಪರವಾಗಿಲ್ಲಮ್ಮ, ನಾವು ವೇಟ್ ಮಾಡ್ತೀವಿ. ನೀವು ಮೀಟಿಂಗ್ ಮುಗಿದ ಮೇಲೆನೆ ಬನ್ನಿ. ನಿಮ್ಮ ಆಶೀರ್ವಾದ ನಮಗ ಮುಖ್ಯ. ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ನಮ್ಮ ಆಶೀರ್ವಾದಕ್ಕಿಂತ ದೈವ ಮುಹೂರ್ತ ತುಂಬಾ ಮುಖ್ಯವಾದದ್ದು. ನನಗೋಸ್ಕರ ಕಾಯೋದು ಒಳ್ಳೇದಲ್ಲ. ನೀವು ಕಾರ್ಯಕ್ರಮನ ಶುರು ಮಾಡ್ಕೊಳ್ಳಿ. ಆಯ್ತಮ್ಮ, ಫೋನ್ ಇಡ್ತೀನಿ.